ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಮ್ಮೆಲ್ಲರಿಗೂ ಅಂದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ಇಡೀ ದೇಶ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಒಂದು ಅತಿ ದೊಡ್ಡ ಪ್ರಶ್ನೆಗೆ ಉತ್ತರವನ್ನು ಕೊಡಲಿದ್ದೇನೆ. ಅಂದರೆ $1 ಬಿಲಿಯನ್ ಪ್ರಶ್ನೆ ಅಂತ ಅದನ್ನು ಕರೀತಾರೆ. ಯಾಕಂದರೆ ಉತ್ತರಗಳೇ ಸಿಗದೇ ಇರತಕ್ಕಂಥ ಪ್ರಶ್ನೆಗೆ $1 ಬಿಲಿಯನ್ ಅಂತ ಪ್ರಶ್ನೆ ಅಂತ ಕರಿಬೋದು ಅಂತ ನನ್ನ ಅನಿಸಿಕೆ. ಅಂತಹ ಒಂದು $1 ಬಿಲಿಯನ್ ಪ್ರಶ್ನೆಗೆ ನಾನಿಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಲು ಸಿದ್ಧರಿದ್ದೇನೆ. ತಾವೆಲ್ಲರೂ ನೋಡಿ, ಎಲ್ಲರಿಗೂ ಇಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಈ ವಿಚಾರ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ನಮ್ಮ ಜನತೆ, ಇಡೀ ನಮ್ಮ ದೇಶದ ಜನತೆಗೆ ಸಂಬಂಧಪಟ್ಟಿದ್ದು. ಎಲ್ಲರೂ ನೋಡಲೇಬೇಕಾದ ಉತ್ತಮವಾದ ವಿಚಾರ ಅಂತ ಹೇಳ್ಕೊತೀನಿ. ಅದಕ್ಕೂ ಮೊದಲು ನಮ್ಮ ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಂದೇಶನ ಎಲ್ಲ ಸ್ಕಿಪ್ ಮಾಡದೆ ನೋಡಿ. ತಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋನ ಮತ್ತೊಮ್ಮೆ ರಿಪೀಟ್ ಮಾಡಿ ನೋಡಿ. ಎಲ್ರಿಗೂ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ಒಂದು ನನ್ನ ವಿಚಾರನ ಪ್ರಾರಂಭಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿದ್ದಾರೆ. ಅವ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ವಿಚಾರ ಹೇಳ್ತೀನಿ. ಸ್ನೇಹಿತರೆ, ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಪಟ್ಟ ಅಲಂಕರಿಸಿದ್ದಾರೆ. ಹಾಗೂ ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷರ ಪಟ್ಟ ಅಲಂಕರಿಸಿದ್ದಾರೆ. ಆದರೆ ಒಂದೆರಡು ಮೂರು ಯೂಟ್ಯೂಬ್ ಚಾನಲ್ನ ನಾನು ನೋಡ್ತಾ ಇದ್ದೆ. ಇನ್ನು ಮೇಲೆ ರಾಜ್ಯದಲ್ಲಿ ಚಡ್ಡಿಗಳಿಗೆ ನಡುಕ ಉಂಟಾಗುತ್ತೆ, RSSನವರಿಗೆ ಆಟ ನಡೆಯೋದಿಲ್ಲ, RSSನವರಿಗೆ ಭಯ ಹುಟ್ಟುತ್ತೆ, ಇನ್ನು RSS ಅವ್ರನ್ನ ಆಟ ನಡೆಯೋದಿಲ್ಲ ಅಂತ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೆ. ನನಗೆ ಒಂಥರ ಬೇಜಾರಾಯಿತು. RSSನವ್ರು ಏನು ಮಾಡಿದ್ದಾರೆ? ಯಾಕೆ ಈ ಯೂಟ್ಯೂಬ್ ಚಾನಲ್ಗಳವರು ಅವ್ರಿಗಿನ್ನೂ ಮೊದಲೇ ಇವರು RSSನವ್ರನ್ನ ವಿರೋಧ ಮಾಡಿ ಅಂತ ಪ್ರಚೋದನೆ ಮಾಡೋ ರೀತಿ ಹೇಳ್ತಾ ಇದ್ದಾರಲ್ಲ. ಅಂದರೆ ಈಗ ಈ ಒಂದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದರಲ್ಲಿ ಕೆಲವರಿಗೆ ಸಚಿವ ಸ್ಥಾನಗಳು ಕೊಟ್ಟರು. ಅದರಲ್ಲಿ ಪ್ರಮುಖವಾದ ಸಚಿವ ಸ್ಥಾನ ಅಂದರೆ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುತ್ಸದ್ದಿಗಳಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಅವರಿಗೆ ಒಂದು ಹೋಮ್ ಮಿನಿಸ್ಟ್ರು ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗೂ ಕಾಂಗ್ರೆಸ್ನ ಇನ್ನೊಬ್ಬ ನಾಯಕರ ಲೀಡರು ಅಂತ ಅನ್ಸ್ಕೊಂಡಿರೋ ಬಿ ಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಅಂದರೆ ರಾಜ್ಯಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಯಾರ ಅಭ್ಯಂತರವೂ ಇಲ್ಲ, ಸ್ವಾಗತ ಮಾಡೋಣ. ಅವರ ಪಕ್ಷದಲ್ಲಿ ಅವರಿಗೆ ಯಾವ ಹುದ್ದೆ ಕೊಡಬೇಕೋ ಅದು ಅವರಿಷ್ಟ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರೋದು ಏನಪ್ಪ ಅಂದರೆ, ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಧಿಕಾರ ಇದ್ದಾಗ ಅವರೇನು ಮಾಡಿದರು, ITBT ಸಚಿವರು ಕೊಟ್ಟಿದ್ರು. ಆದರೂ ಸಹ ಅವ್ರದ್ದು ಒಂದು RSS ಅಂದರೆ ನಮ್ಮ ದೇಶದ ಹಾಗೂ ಜಗತ್ತಿನ ಅತಿ ದೊಡ್ಡ ಸಂಘಟನೆಯಾದ RSS ಸಂಘಟನೆಯನ್ನು ಅತಿಯಾಗಿ ವಿರೋಧ ಮಾಡಿದ್ದು. ಹಾಗೂ ಬಿ ಕೆ ಹರಿಪ್ರಸಾದ್ ಅವರು ಪಶ್ಚಿಮ ಬಂಗಾಳದಲ್ಲಿ ನಡೆದಿರ್ತಕ್ಕಂಥ ದುಷ್ಕೃತ್ಯಗಳು ಏನು ಮಮತಾ ಬ್ಯಾನರ್ಜಿಯವರ ಅಧಿಕಾರದಲ್ಲಿದ್ದರು, ಅದರಲ್ಲಿ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಇದು. ಅಲ್ಲಿ ಎಷ್ಟು ನರಕ ಸದೃಶವಾಗಿತ್ತು ಜನಗಳಿಗೆ ರಾಜ್ಯದಲ್ಲಿ ಅಂತ, ಅಂತಹ ಒಂದು ನರಕ ಸದೃಶವಾಗಿ ಕಣ್ಣಿಗೆ ಎಲ್ಲರೂ ಕಾಣಿಸ್ತಾ ಇದ್ರು ಕೂಡ ಅಂತಹ ಮಮತಾ ಬ್ಯಾನರ್ಜಿ ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ಕೊತಾ ಇದ್ದಾರೆ ಅಂತ ಹೇಳ್ಕೊತಾ ಇದ್ರು. ಅವರು ಸಹ ಸ್ವಲ್ಪ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ಅವರು ವಿಚಾರ ಸ್ವಲ್ಪ ಇಲ್ಲಿ ನೆನಪಿಸ್ಕೊತಾ ಇದ್ದೀವಿ. ಯಾಕಂದರೆ RSS ಅಂದರೆ ಎಲ್ರಿಗೂ ಈ ವಿಚಾರ ಹೇಳೋ ಒಂದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಒಂದು ಧರ್ಮನೂ ವಿರೋಧ ಮಾಡಲಿಲ್ಲ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾರೆ. ಹಾಗೂ ಇನ್ನೊಂದು RSSನ
ಗೀತೆಯಾದ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ಹೊರದಿತೋಹಂ ಇಂತಹ ಒಂದು ಸಂಘಗೀತೆಯನ್ನು ಹಾಡಿದ್ದಾರೆ ಅಂದರೆ ಅವ್ರಿಗೂ ಸ್ವಲ್ಪ ಅಂದರೆ ಸಂಘದ ಬಗ್ಗೆ ಎಲ್ಲೋ ಒಂದು ಸ್ವಲ್ಪ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ ಅಂತ ಆಯಿತು. ಆಗಿರಬೇಕಾದ್ರೆ ಸದಾ ಆರ್ ಎಸ್ ಎಸ್ ಅನ್ನು ದೂಷಣೆ ಮಾಡುವ, ಸದಾ ಆರ್ ಎಸ್ ಎಸ್ನ ವಿಚಾರಗಳನ್ನು ದ್ವೇಷ ಮಾಡುವ ಪ್ರಿಯಾಂಕರ್ಗೆ ಹಾಗೂ ಬಿ ಕೆ ಹರಿಪ್ರಸಾದ್ ಅವರು ಇಂತಹ ಪ್ರಮುಖವಾದ ಹುದ್ದೆಗಳು ಕೊಟ್ಟಿದ್ದಾರಲ್ಲ, ಅದನ್ನು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಅದು ಸ್ನೇಹಿತರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ, ತಮಗೂ ಈ ವಿಚಾರ ಮಂಡಟ್ಟಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ತಮಗೆ ಯಾವುದೋ ಬೇರೆ ಒಂದು ಜವಾಬ್ದಾರಿ ಇದ್ರೂ ಸಹ ಆರ್ ಎಸ್ ಎಸ್ನ ದ್ವೇಷ ಮಾಡ್ತಾ ಇದ್ರಲ್ಲ, ಆದರೆ ಈಗ ತಮಗೆ ಕಾನೂನನ್ನೇ ಕೈಯಲ್ಲಿ ಕೊಟ್ಟ ಮೇಲೆ ಇನ್ನೂ ಆರ್ ಎಸ್ ಎಸ್ ಅನ್ನ ದ್ವೇಷ ಮಾಡೋ ಅಂತ ವಿಚಾರಗಳು ಇನ್ನೂ ಎಷ್ಟಾಗ್ಬೋದು. ಇನ್ನು ಅವರು ಆರ್ ಎಸ್ ಎಸ್ನ ದ್ವೇಷ ಮಾಡೋದು, ಬಿ ಜೆ ಪಿಯವರು ಅಥವಾ ಆರ್ ಎಸ್ ಎಸ್ನವರು ಅವ್ರಿಗೆ ಉತ್ತರಗಳು ಕೊಡೋದು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮೇಲೆ ಶಾಂತಿ ನೆಲೆಸುತ್ತಾ ಅಂತ ಯೋಚನೆ ಮಾಡಬೇಕಲ್ವಾ. ಯಾಕಂದರೆ ಆರ್ ಎಸ್ ಎಸ್ನ ಅವರು ಯಾರನ್ನೇ ದ್ವೇಷ ಮಾಡಲಿ ತಪ್ಪೇನಿಲ್ಲ, ಯಾಕಂದರೆ ತಪ್ಪಿತಸ್ಥರನ್ನ ದ್ವೇಷ ಮಾಡಲಿ ಅದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ರಾಜಕೀಯ ಪಕ್ಷವಾಗಿ ಇನ್ನೊಂದು ವಿರೋಧ ಪಕ್ಷವನ್ನು ತಮಗೆ ವಿರೋಧವಾದ ಒಂದು ಪಕ್ಷ ಇದೆಯಲ್ಲ, ಎದುರಾಳಿ ಪಕ್ಷ, ಅವ್ರನ್ನ ವಿರೋಧ ಮಾಡಲಿ. ಯಾಕಂದರೆ ತಮ್ಮ ರಾಜಕೀಯ ಪಕ್ಷದ ಒಂದು ಏಳಿಗೆಗಾಗಿ ಆ ಕೆಲಸಗಳನ್ನ ಎಲ್ಲರೂ ಮಾಡ್ತಾರೆ. ಅದರಲ್ಲೇನು ಎರಡು ಮಾತಿಲ್ಲ ಅಂತ ಹೇಳ್ಕೊತೀನಿ. ಅವು ಆರ್ ಎಸ್ ಎಸ್ನ ದ್ವೇಷ ಮಾಡಿದಕ್ಕೂ ಮುಂಚೆ ಆರ್ ಎಸ್ ಎಸ್ ಅಂದರೆ ಏನು, ಯಾಕೆ ಸ್ಥಾಪನೆ ಮಾಡಿದ್ರು, ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು ಅಂತ ಮೊದಲು ಸ್ವಲ್ಪ ಲೈಟಾಗಿ ಈ ವಿಚಾರನ ಯಾರು ಹೇಳಿದಾರೋ ಅಥವಾ ಹೇಳಿಲ್ವೋ ಅಥವಾ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ಕೆಲವರು ಯಾವುದೋ ಒಂದು ಪಕ್ಷನ ವಿರೋಧ ಮಾಡಿದ್ರು, ಕೆಲವರಿಗೆ ಯಾರು ಏನು ಅನ್ಸೋದಿಲ್ಲ. ಆದರೆ ಆರ್ ಎಸ್ ಎಸ್ನ ವಿರೋಧ ಮಾಡಿದ್ರೆ ಎಷ್ಟೋ ಜನಕ್ಕೆ ನೋವಾಗುತ್ತೆ. ಯಾಕಂದರೆ ಆರ್ ಎಸ್ ಎಸ್ ಅಂಥ ಸಂಘಟನೆ. ಈಗ ನೋಡಿ ಆರ್ ಎಸ್ ಎಸ್ ಬಗ್ಗೆ ನೋಡಿ ಸ್ನೇಹಿತರೆ, ಆರ್ ಎಸ್ ಎಸ್ನ ಸಂಘ ಸ್ಥಾಪನೆ ಮಾಡಿದವರು ಈ ಮಹಾನುಭಾವರು ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೆಯವರು ಅಂತ. ಈ ಮಹಾನುಭಾವರು ಆರ್ ಎಸ್ ಎಸ್ನ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅಂದರೆ ರಾಷ್ಟ್ರಕ್ಕಾಗಿ ಸ್ವಯಂ ಸೇವಕಿ, ಅಂದರೆ ಯಾವುದೇ ಸಂಬಳ ಇಲ್ಲದೆ, ಯಾವುದೇ ವೇತನ ಇಲ್ಲದೆ ರಾಷ್ಟ್ರಕ್ಕಾಗಿ, ನಮ್ಮ ದೇಶಕ್ಕಾಗಿ ಒಂದು ಸ್ವಯಂ ಪ್ರೇರಿತವಾಗಿ ಸೇವೆ ಮಾಡ್ತಕ್ಕಂಥ ಅಂತ ಸಂಘ, ಅಂದರೆ ಅದರ ಹೆಸರಿಟ್ಟಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಸ್ನೇಹಿತರೆ, ಈ ಮಹಾನುಭಾವರು ಅಂದರೆ ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೆಯವರವರು 1889ರಲ್ಲಿ ಜನಿಸ್ತಾರೆ, ನಾಗಪುರದಲ್ಲಿ ಜನಿಸ್ತಾರೆ. ಅವರು ಒಂದು ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಓದ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಇಂಗ್ಲೆಂಡ್ನ ವಿಕ್ಟೋರಿಯಾ ಮಹಾರಾಣಿ ಪಟ್ಟಕ್ಕೆ ಬಂದು 60 ವರ್ಷ ಆಗಿರ್ತದೆ. ಆ 60 ವರ್ಷದ ನೆನಪಿನ ಕಾಣಿಕೆಗಾಗಿ ದೇಶದಾದ್ಯಂತ ಏನೋ ಒಂದು ತಣ್ಣೀರು ತೋರಣಗಳಿಂದ ಕಂಗೊಳಿಸ್ತಾ ಇರ್ತದೆ. ಏನು ಅವರ ಒಂದು ಇದಕ್ಕೋಸ್ಕರ ಒಂದು ಹಬ್ಬವನ್ನೇ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಶಾಲೆಯ ಎಲ್ಲ ಮಕ್ಕಳಿಗೂ ಸ್ವೀಟ್ ಕೊಡ್ತಾರೆ. ಅದು 1897ನೇ ಇಸ್ವಿಲಿ, ಅಂದರೆ ಆ ಕೇಶವ ಬಲಿರಾಮ ಹೆಡ್ಗೆಯವರವ್ರಿಗೆ ಕೇವಲ 8 ವರ್ಷ ಮಾತ್ರ ಆಗಿರ್ತದೆ. ಎಲ್ಲರೂ ಸ್ವೀಟ್ ತಿಂದು ಖುಷಿ ಪಡ್ತಾರೆ. ಆದರೆ ಕೇಶವ ಬಲಿರಾಮ ಮಾತ್ರ ಬೇಜಾರಲ್ಲಿರ್ತಾರೆ. ಅವರನ್ನ ಕೇಳ್ತಾರೆ, ಯಾಕಪ್ಪ ನೀನು ಬೇಜಾರಲ್ಲಿದೆಯಾ ಅಂದರೆ, ಸ್ವೀಟ್ ಸಿಗ್ಲಿಲ್ವಾ ನಿನಗೆ ಅಂದರೆ, ಇಲ್ಲ ಸಿಕ್ತು ಬಟ್ ನನಗಿಷ್ಟ ಇಲ್ಲ. ಯಾಕಪ್ಪ ಅಂದರೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಬಂದಿರತಕ್ಕಂಥ ಇಂಗ್ಲಿಷರು, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿರತಕ್ಕಂಥ ಬ್ರಿಟಿಷರು, ಅವರು ಮಾಡ್ತಕ್ಕಂಥ ಹಬ್ಬವನ್ನು ಅವರು ಖುಷಿ ಪಡ್ತಕ್ಕಂಥ ಒಂದು ಸೆಲೆಬ್ರೇಟನ್ನು ನಾವು ಯಾಕೆ ಮಾಡಬೇಕು? ಅದು ನನಗೆ ಬೇಸರ್ತಕ್ಕಂಥ ವಿಚಾರ, ಬೇಜಾರು ಮಾಡ್ತಕ್ಕಂಥ ವಿಚಾರ. ಅದು ನನಗೆ ಸಿಹಿ ಇಲ್ಲ, ಅದು ನನಗೆ ಕಹಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಚಾಕ್ಲೇಟನ್ನು ಚರಂಡಿಗೆ ಎತ್ತಿ ಬಿಸಾಕ್ಬಿಡ್ತಾರೆ ಸ್ನೇಹಿತರೆ. 1914ನೇ ಇಸ್ವಿಲಿ LMS ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಅಂದರೆ ಎಷ್ಟೋ ಜನ ಕೇಳ್ತಾರೆ, ತಾವು ಡಾಕ್ಟರ್ ಆಗ್ಬೋದಲ್ಲ, ತಾವು ಪದವಿಗೆ ಹೋಗ್ಬೋದಲ್ಲ, ತಾವು ಬಡತನ ಕಿತ್ತು ತಿಂತಾ ಇದೆಯಲ್ಲ, ನ್ಯಾಯವಾಗೂ ಒಂದು ಹೊತ್ತು ಊಟಕ್ಕೂ
ತುಂಬ ಕಷ್ಟವಾಗಿರೋದಿಲ್ಲ, ತಾವು ಪದವಿಗೆ ಹೋಗ್ಬೋದಲ್ಲ, ಕೆಲಸಕ್ಕೆ ಹೋಗ್ಬೋದಲ್ಲ ಅಂತ ಎಷ್ಟೋ ಜನ ಕೇಳಿದ್ರು ಸಹ ಅವರು ಮನಸ್ಸು ಕೇಳೋದಿಲ್ಲ. ಯಾಕಂದರೆ ನಾನು ಕೆಲಸಕ್ಕೆ ಹೋದರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿರ್ತೀನಿ, ನಾನು ಕಾರು ಬಂಗ್ಲೆ ಅಂತ ಐಷಾರಾಮಿ ಜೀವನ ಮಾಡ್ಕೋತೀನಿ. ಆದರೆ ಈ ಬ್ರಿಟಿಷರು ಬಂದು ನಮ್ಮ ಭಾರತೀಯರಿಗೆ ಕೊಡ್ತಾ ಇರ್ತಕ್ಕಂಥ ಕಿರುಕುಳ ನೋಡ್ತಾ ಇದ್ರೆ ನಾನು ಐಷಾರಾಮಿ ಜೀವನ ನಡೆಸೋದ್ರಲ್ಲಿ ಏನೂ ಅರ್ಥ ಏನೂ ಇಲ್ಲ. ಆದರೆ ನಮ್ಮ ದೇಶಕ್ಕೋಸ್ಕರ ಏನು ಮಾಡಬೇಕು, ನಮ್ಮ ದೇಶಕ್ಕೋಸ್ಕರ ನಾನು ಏನಾನ ಮಾಡಲೇಬೇಕು, ಅದಕ್ಕೋಸ್ಕರ ನನ್ನ ಕೆಲಸವನ್ನು ತ್ಯಾಗ ಮಾಡ್ತಾ ಇದ್ದೀನಿ. ನಾನು ಕೆಲಸಕ್ಕೆ ಹೋಗೋದಿಲ್ಲ, ನಾನು ನನ್ನ ಒಂದು ಸ್ವಪ್ರೇರಣೆಯಿಂದ ನಮ್ಮ ದೇಶದ ರಕ್ಷಣೆಗೋಸ್ಕರ, ನಮ್ಮ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೋಸ್ಕರ ನಾನೇನಾದರೂ ಮಾಡಲೇಬೇಕು ಅಂತ ತೀರ್ಮಾನ ಕೈಗೊಳ್ತಾರೆ. ಹಾಗೂ 1925ನೇ ಇಸವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೇವಲ 4-5 ಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ಸೇರಿಸ್ಕೊಂಡು ಸಂಘ ಪ್ರಾರಂಭ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ, ನೀನೊಬ್ಬ ಹುಚ್ಚ ಕಣೋ, ಅತ್ಯಂತ ಕಿತ್ತುತಿನ ಬಡತನ ಇದ್ರೂ ಸಹ, ಒಂದು ಉತ್ತಮವಾದ ಹುದ್ದೆ ಸಿಕ್ಕಿದ್ರು ಸಹ ನೀನು ಹೋಗದೆ ಇದಾರೆ ಕೆಲಸಕ್ಕೆ ಬಾರ್ದೇ ಇರೋ ಹುಡುಗನ್ನ ಸೇರಿಸ್ಕೊಂಡು ನೀನು ಆಟ ಆಡ್ತಾ ಇದೆಯಾ ಅಂತ. ಆದರೂ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಈ 4-5 ಜನ ಮಕ್ಕಳು ನಾಳಿನ ದಿನ ದೇಶದ ಮಕ್ಕಳಾಗ್ತಾರೆ, ದೇಶದ ರಕ್ಷಣೆಯ ಒಂದು ಉಸ್ತುವಾರಿಗಳಾಗ್ತಾರೆ ಅಂತ ತಿಳ್ಕೊಂಡು ಅವರು ಸಂಘ ಪ್ರಾರಂಭ ಮಾಡ್ತಾರೆ. ಹಾಗೂ 1934ನೇ ಇಸ್ವಿಲಿ ಮಹಾತ್ಮ ಗಾಂಧಿಯವರು ಏನಿದ್ದಾರೆ ಆ ಸಂಘದಲ್ಲಿದ್ದಾಗ ಅವರು 1500 ಜನ ಸೇರಿರ್ತಾರೆ. ಏನು ವಾರ್ಧಾ ಅನ್ನೋ ಒಂದು ಜಾಗದಲ್ಲಿ 1500 ಜನ ಸಂಘಟನೆ ಇಲ್ಲಿ ಸೇರಿರ್ತಾರೆ. ಮಹಾತ್ಮ ಗಾಂಧಿಯವರು ಬಂದು ಅವರು ವಿಶೇಷ ಅತಿಥಿಗಳಾಗಿ ಬಂದು ಪ್ರತಿಯೊಬ್ಬರನ್ನು ಕೇಳ್ತಾರೆ, ನೀನು ಯಾವ ಜಾತಿ ಅಂತ ಕೇಳಿದಾಗ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಮಾತು, ನಾನು ಹಿಂದೂ ಅಂತ ಹೇಳ್ತಾರೆ, ನಾನು ಭಾರತೀಯ ಅಂತ ಹೇಳ್ತಾರೆ ಹೊರತು ನಾನು ಆ ಜಾತಿ ಈ ಜಾತಿ ಅಂತ ಯಾರು ಹೇಳಿದ್ರೆ ಸ್ನೇಹಿತರೆ. ಆಗ ಮಹಾತ್ಮ ಗಾಂಧಿಯವರು ಹೇಳ್ತಾರೆ ಡಾಕ್ಟರ್ ಕೇಶವ ಬಲಿರಾಮ ಹೆಡ್ಗೇರವರಿಗೆ, ತಾವು ಇಡೀ ದೇಶದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಸಾಧನೆ ಮಾಡ್ತಾ ಇದ್ದೀರಾ. ಯಾಕಂದರೆ ಜಾತಿ ಜನಾಂಗ ಯಾವುದೇ ಜನಾಂಗ ಜಾತಿ ಗುರುತಿಸದೆ ಎಲ್ಲರೂ ಒಟ್ಟಾಗಿ ಭಾರತೀಯರು ಅಂತ ಹೇಳ್ತಾ ಇರ್ತಕ್ಕಂಥ ಸಂಘಟನೆ ಮಾಡ್ತಾ ಇದ್ದೀರಾ. ಇದು ಮುಂದಿನ ದಿನಗಳಲ್ಲಿ ತುಂಬ ಬೆಳೆಯುತ್ತೆ, ದೇಶಕ್ಕಾಗಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಹಾಗೂ ಇವರು ತುಂಬ ಪರಿಸ್ಥಿತಿ ಕಷ್ಟವಾಗಿರುತ್ತೆ. 3-4 ಜನ ಅಣ್ಣ ತಮ್ಮಂದಿರ್ತಾರೆ, ತಂದೆ ತಾಯಿ ಇರ್ತಾರೆ. ಅವರೆಲ್ಲರೂ ಅನಾರೋಗ್ಯದಿಂದ ಏನೋ ಬಡತನದಿಂದ ಏನಿರ್ತಾರೆ ಆ ಊಟಗಳು ನ್ಯಾಯವಾಗಿ ತಿನ್ನೋದಕ್ಕೆ ಊಟಗಳು ಕಷ್ಟ ಆಗಿ ಅವರು ಅನಾರೋಗ್ಯದಿಂದ ಇರ್ತಾರೆ. ಅದ್ರ ಅನರ್ಘ್ಯ ರತ್ನ ಅಂತ ಕರ್ಸ್ಕೊಂಡಂತಾರೋ ಮದನ್ ಮೋಹನ್ ಮಾಳವೀಯರವರು ಏನು ಹೇಳ್ತಾರೆ, ಹೆಡ್ಗೇರವರವರೇ ನೀವು ದೇಶಕ್ಕಾಗಿ ದುಡಿತಾ ಇದ್ದೀರಿ, ದೇಶಕ್ಕಾಗಿ ಒಳ್ಳೆ ಸಂಘಟನೆ ಮಾಡಿದ್ದೀರಿ, ಆದರೆ ತಮ್ಮ ಮನೆಯಲ್ಲಿ ತುಂಬ ಬಡತನ ಇದೆ, ತಮ್ಮ ಸಂಘಟನೆಗೋಸ್ಕರ ನಾನೇನಾದರೂ ಸಪೋರ್ಟ್ ಮಾಡ್ತೀನಿ, ದೇಶದ ಜನಗಳಲ್ಲಿ ಒಂದು ಹಣ ಕಲೆಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅವರು ಏನು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ಈಗಿನ ಜನಗಳಿಗೆ ಅದು ಅರ್ಥ ಆಗಬೇಕು. ಆದರೆ ಬೇಕಾಗಿಲ್ಲ, ನಾನು ದುಡ್ಡಿಲ್ದಿರೇ ಸಂಘಟನೆ ಮಾಡ್ತಾ ಇದ್ದೀನಿ ದೇಶಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ. ಅವನಿಗೆ ಯಾವುದೇ ಸಂಘಟನೆ ಮಾಡೋದಕ್ಕೆ ದೇಶ ಪ್ರೇಮ ಒಂದು ಸಾಕು, ದುಡ್ಡಿನ ಅವಶ್ಯಕತೆ ಇಲ್ಲ, ನನಗೆ ಬಡತನ ಇದ್ರೂ ಪರವಾಗಿಲ್ಲ, ನಮ್ಮ ದೇಶಕ್ಕೆ ಬಡತನ ಬರ್ಕೊಡ್ದು ಅಂತ ಅವರು ಮದನ್ ಮೋಹನ ಮಾಳವೀಯರವರ ಹತ್ರ ಯಾವುದೇ ಒಂದು ನಯ ಪೈಸೆ ತಗೊಂಡಿರ ಆ ಸಂಘಟನೆಯನ್ನು ಮುಂದುವರಿಸ್ತಾರೆ. ಸ್ನೇಹಿತರೆ, ಈಗಿನ ಜನಗಳಿಗೆ ಲೆಕ್ಕಾಚಾರ ಮಾಡಿದ್ರೆ ಕೆಲವೊಬ್ರು, ಎಲ್ಲರೂ ಅಲ್ಲ, ಕೆಲವೊಬ್ರು ಏನು ಮಾಡ್ತಾರೆ, ನಾವು ಚೆನ್ನಾಗಿದ್ದು, ತಮ್ಮ ಕುಟುಂಬ ಚೆನ್ನಾಗಿದ್ದು, ತಮಗೆ ಹಾಳು ಕಾಳು ತಿನ್ನೋದಕ್ಕೆ ಊಟ ಬಟ್ಟೆ ಬರೆ ಎಲ್ಲರೂ ಇದ್ರು ಸಹ, ತಮ್ಮ ಮನೆ ಚೆನ್ನಾಗಿದ್ರು ಸಹ ಇನ್ನೊಬ್ಬರ ಆಸ್ತಿಗಳಿಗೆ ಸ್ವಲ್ಪ ಕೈ ಹಾಕ್ತಾರೆ. ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಅಂತಹ ಮಹಾನ್ ವ್ಯಕ್ತಿ ತಮಗೆ ಬಡತನ ಇದ್ರೂ ಸಹ ತಮಗೆ ಯಾರ ಕೈಯಲ್ಲೂ ಒಂದು ಪೈಸಕ್ಕೆ ಕೈ ಚಾಚಲಿಲ್ವಲ್ಲ, ಇಂಥ ಮಹಾನುಭಾವ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಮಾಡಿದ್ದ ಸಂಘಟನೆ ಇಂತಹ ಒಂದು ನಿಸ್ವಾರ್ಥತೆಯಿಂದ ಮಾಡ್ದ, ಯಾಕೋಸ್ಕರ ಮಾಡಿದ್ರು ಇವರು ಅಂತ ತಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ಮಹಾನುಭಾವ ವ್ಯಕ್ತಿ ಅಂದರೆ RSS ಸಂಘ ಸ್ಥಾಪನೆ ಮಾಡಿದಂಥ ಮಹಾನುಭಾವರ ವ್ಯಕ್ತಿತ್ವ ಎಂಥದ್ದು, ಏನಕ್ಕೋಸ್ಕರ ದೇಶಕ್ಕೆ RSS ಸ್ಥಾಪನೆ ಮಾಡಿದ್ರು ಅಂತ. ಅದಕ್ಕೆ RSSನ ದ್ವೇಷ ಮಾಡಿದ್ದಕ್ಕೂ ಮೊದಲು RSS ಸಂಘಟನೆ ಸ್ಥಾಪನೆ ಆಗಿದ್ದು ಏನಕ್ಕೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕು. ಪ್ರಿಯಾಂಕ್ ಖರ್ಗೆ ಅವರಾಗಲಿ, BK ಹರಿಪ್ರಸಾದ್ ಆಗಲಿ, ಅವ್ರಿಗ್ಯಾರು ಏನು ಹೇಳಿರ್ತಕ್ಕಂಥ ವಿಚಾರ ಅಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ
RSSನ ಕೆಲವರು ಯಾಕೆ ದ್ವೇಷ ಮಾಡ್ತಾರೆ ಅಂದರೆ, ನಮ್ಮ ನಾಯಕ ದ್ವೇಷ ಮಾಡ್ದ ಅದಕ್ಕೂ ನಾನು ದ್ವೇಷ ಮಾಡ್ತಾ ಇದ್ದೀನಿ, ನಮ್ಮ ಪಕ್ಷದ ಒಬ್ಬ ಲೀಡರ್ ದ್ವೇಷ ಮಾಡ್ದ ಅದಕ್ಕೆ ನಾನು ದ್ವೇಷ ಮಾಡ್ತಾ ಇದ್ದೀನಿ, ಯಾರು ನಮ್ಮ ಜಾತಿಯ ಒಬ್ಬ ಮುಖಂಡ ದ್ವೇಷ ಮಾಡ್ದ ಅದಕ್ಕೆ ನಾನು ದ್ವೇಷ ಮಾಡ್ತಾ ಇದ್ದೀನಿ ಅನ್ನೋದ್ರ ಮೊದಲು RSS ಅಂದರೆ ಏನು ಮೊದಲು ತಿಳ್ಕೊಳ್ಳಿ. RSS ಯಾಕೆ ಸ್ಥಾಪನೆ ಆಯಿತು ಮೊದಲು ತಿಳ್ಕೊಳ್ಳಿ. ಹಾಗೂ ಕಣ್ಣಲ್ಲಿ ನೋಡ್ತಾ ಇದ್ದೀರಾ, RSS ದೇಶಕ್ಕಾಗಿ ಏನು ಗಲಾಟೆ ಮಾಡಿದೆ, ಏನು ತೊಂದರೆ ಕೊಟ್ಟಿದೆ, ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ, ಯಾರಿಗೋಸ್ಕರ ಏನೋ ಅನ್ಯಾಯಗಳು ಮಾಡಿದ್ದಾರೆ ತಾವೆಲ್ಲರೂ ನೋಡ್ತಾ ಇದ್ದೀರಾ. ಏನೋ ಒಂದು ನಮ್ಮ ದೇಶದಲ್ಲಿ ಅತಿವೃಷ್ಟಿಗಳಾದಾಗ, ಅನಾವೃಷ್ಟಿಗಳಾದಾಗ ದೇಶದ NDRF ಸಂಘಟನೆಗಳು ಬಂದು ಏನೋ ಒಂದು ಹೆಲ್ಪ್ ಮಾಡ್ತದೆ. ಅಂದರೆ ಒಂದು ಅವ್ರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ತುತ್ತಾಗಿರೋರಿಗೆ ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ಯಾವುದೇ ವೇತನ ತಗೊಳ್ದಿರ ಆ ಒಂದು ಸಂತ್ರಸ್ತರನ್ನು ಕಾಪಾಡ್ತಕ್ಕಂಥ ವಿಚಾರಗಳು ತಾವೆಲ್ಲರೂ ಕಣ್ಣನ್ನು ನೋಡಿರ್ತೀರ. ಇದನ್ನು ಇನ್ಯಾವ ರೀತಿ RSS ಬಗ್ಗೆ ಹೇಳಬೇಕು ಸ್ನೇಹಿತರೆ, ತಾವೆಲ್ಲರೂ RSSನ ದ್ವೇಷ ಮಾಡಿದ ಮೊದಲು RSS ಬಗ್ಗೆ ಮೊದಲು ತಿಳ್ಕೊಳ್ಳಿ, ಏನಕ್ಕೋಸ್ಕರ ಸ್ಥಾಪನೆ ಆಯಿತು ಅಂತ. ಹಾಗೂ RSS ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನೋಡಿ, ನಾವು ಇಂಥ ಒಂದು ಸಂಘಟನೆನ ನಾವು ಮೊದಲು ದ್ವೇಷ ಮಾಡಬೇಕಾ ಅಂತ ತಮಗೆ ಅನಿಸುತ್ತೆ. ಹಾಗೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ಅವರ ಸಚಿವ ಸಂಪುಟದಲ್ಲಿ ಸ್ಥಾನ ಅಲಂಕರಿಸ್ತಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರವರು, ಸನ್ಮಾನ್ಯ BK ಹರಿಪ್ರಸಾದ್ ರವರು ಸಹ ಈ ಒಂದು ವಿಚಾರವನ್ನು ಸ್ವಲ್ಪ ತಿಳ್ಕೊಂಡು RSSನ ನಾವ್ಯಾಕೆ ದ್ವೇಷ ಮಾಡಬೇಕು, ಅದ್ರ ಕೆಲಸ ಅದು ಮಾಡ್ತಾ ಇದೆ. ನಮ್ಮ ದೇಶಕ್ಕೋಸ್ಕರ ಪ್ರಾರಂಭ ಆಗಿರೋ ಸಂಘ, ಇಂಥ ಮಹಾನುಭಾವರು ಸ್ಥಾಪನೆ ಮಾಡಿರೋ ಸಂಘ, ನಾವ್ಯಾಕೆ ದ್ವೇಷ ಮಾಡಬೇಕು ಅಂತ ಫಸ್ಟ್ ಸ್ವಲ್ಪ ತಿಳ್ಕೊಂಡು ಅವರ ಒಂದು ಕಾರ್ಯಪ್ರವೃತ್ತಿ ಏನಿದೆ ಮಾಡಲಿ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಲಿ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಲಿ. ಯಾವುದೇ ಗಲಭೆಗಳು ಇಲ್ದಿರ, ಯಾವುದೇ ಒಂದು ಇದು ನಮ್ಮ ರಾಜ್ಯದ ಜನತೆಗಳಿಗೆ ಯಾವುದೇ ಒಂದು ತೊಂದರೆಗಳಾಗ್ದಿರ ಚೆನ್ನಾಗಿ ಕಾಪಾಡ್ಕೊಂಡು ಹೋಗಲಿ, ಚೆನ್ನಾಗಿ ಅಧಿಕಾರ ಮಾಡಲಿ, ಚೆನ್ನಾಗಿ ಸರ್ಕಾರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ತಾವು ಈ ವಿಚಾರನ ಎಲ್ಲರೂ ಶೇರ್ ಮಾಡಲೇಬೇಕು ಸ್ನೇಹಿತರೆ. ಯಾಕಂದರೆ ಇದು $1 ಬಿಲಿಯನ್ ಪ್ರಶ್ನೆಗೆ ಉತ್ತರ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ನನಗೆ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದರೆ ನನಗೆ ಗೊತ್ತಿರ್ತಕ್ಕಂಥದ್ದಂದರೆ ಅದು ಏನು ಇನ್ಫ್ಯಾಕ್ಟ್ ಏನಿದೆ ಅಂತಹ ವಿಚಾರವನ್ನು ನಾನು ಹೇಳಿದ್ದೀನಿ. ಇದು ಯಾವುದೇ ಪಕ್ಷದವ್ರಿಗಾಗಲಿ, ಯಾವುದೇ ಜಾತಿಯವ್ರಿಗಾಗಲಿ, ಅಥವಾ ಯಾವುದೇ ವ್ಯಕ್ತಿಗಳಿಗಾಗಲಿ ಯಾವುದೇ ನೋವು ಮಾಡಬೇಕು ಅಂತಲ್ಲ, ಯಾವುದಿಗೂ ನೋವು ಮಾಡ್ತಕ್ಕಂಥ ವಿಚಾರ ನಾನು ಮಾತಾಡಿಲ್ಲ. ಸತ್ಯಾಸತ್ಯತೆ ಹೇಳಿದ್ದೀನಿ. ಅಂದರೆ ಎಲ್ಲರಿಗೂ ಸಂತೋಷವಾಗಲಿ, ಎಲ್ಲರೂ ಚೆನ್ನಾಗಿರಲಿ, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಶಾಂತಿಯುತ ಇರಬೇಕು, ಎಲ್ಲ ಪಕ್ಷದವರು ಹೊಂದಾಣಿಕೆಯಿಂದ ಚೆನ್ನಾಗಿರಬೇಕು, ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಗುರಿ. ಯಾಕಂದರೆ ಈ ರೀತಿ ವಿಚಾರಗಳು ಬಂದ ಮೇಲೆ ಗಲಭೆಗಳಾಗುತ್ತೆ, ಒಬ್ರಿಗೊಬ್ರು ಸುಮ್ಮನೆ ತಿಕ್ಕಾಟ ನಡೆಸ್ಕೊಂಡಿರ್ತಾರೆ, ಅಭಿವೃದ್ಧಿ ಕೆಲಸಗಳಾಗಲ್ಲ ಅನ್ನೋ ಒಂದು ಬೇಸರದಿಂದ ಮಾತಾಡಿದ್ದೀನಿ ಅಷ್ಟೇ. ಯಾಕಂದರೆ ಅಭಿವೃದ್ಧಿ ಕೆಲಸ ಆಗಲಿ, ಎಲ್ಲರೂ ಶಾಂತಿಯುತವಾಗಲಿ, BJP ಅವರಾಗಲಿ, ಕಾಂಗ್ರೆಸ್ನವರಾಗಲಿ, JDS ಅವರಾಗಲಿ ಎಲ್ಲ ಅಣ್ಣತಮ್ಮಂದ್ರ ಥರ ಇರಲಿ, ಅದರಲ್ಲೇನು ತಪ್ಪೇನಿಲ್ಲ ಅಂತ ಹೇಳ್ತಾ ಸ್ನೇಹಿತರೆ, ಇದ್ರ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಮ್ಗೆ ಏನು ಅನಿಸ್ತು, ತಮ್ಗೆ ಯಾರಿಗೋ ಅದ್ರ ಅಕಸ್ಮಾತಾಗಿ ಯಾರಿಗಾದ್ರೂ ಸ್ವಲ್ಪ ಬೇಸರ ಆಗಿದ್ರೆ ನಾನು ಸ್ವಲ್ಪ ಅದರಲ್ಲಿ ತಮಗೆ ಏನು ಅನಿಸಿದೆ ಅಥವಾ ಖುಷಿಯಾಗಿದ್ದರೆ, ತಮಗೆ ಇನ್ನೇನಾದರೂ ವಿಚಾರಗಳಿದ್ರ ಇದರಿಂದ ಇನ್ನೂ ಗೊತ್ತಾಗಿದ್ರೆ, ಚೆನ್ನಾಗಿ ತಿಳಿದಿದೆ ಅನಿಸಿದರೆ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ಇನ್ನೂ ನಮಗೇನಾದರೂ ಪ್ರಶ್ನೆಗಳೇನಾದರೂ ಕೇಳೋದಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ, ನಾವು RSSನ ಇಂಥ ಒಂದು ವಿಚಾರ ಹೇಳೋದಕ್ಕೆ ನನಗೂ ಒಂದು ಸಂತೋಷ ಆಯಿತು. ಜನಗಳಿಗೆ RSSನ ಸ್ವಲ್ಪ ಕಂಪ್ಲೀಟ್ ಅಲ್ಲ, ಸ್ವಲ್ಪನಾದರೂ ಮುಟ್ಟಿಸಿದ್ದಕ್ಕೆ ಒಂದು ಪುಣ್ಯ ನನಗೆ ದೊರಕಿತು ಅಂತ ಹೇಳ್ತಾ ನಾನು ಈ ಒಂದು ವಿಚಾರನ, ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ವಿಚಾರ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.